ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಾರೆ. ಈ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಕಥೆಗಳು ಯಾಕೆ ಬರುತ್ತೆ ಹೇಳಿ? ಒಳ್ಳೆ ಕಥೆಗಳನ್ನ ನಾವು ಕಥೆಗಾರರಿಗೆ ದುಡ್ಡು ಕೊಡ್ತಾ ಇಲ್ಲ, ಅದರಿಂದ ಅವ್ರು ಒಳ್ಳೆ ಕಥೆ ಮಾಡ್ತಾ ಇಲ್ಲ. ಅದು ಬೇಡಪ್ಪ, ನಮ್ಮಲ್ಲಿ ದೊಡ್ಡ ಸಾಧಕರಿದ್ದಾರೆ, ಅವ್ರ ಕಥೆಗಳನ್ನ ನಾವು ಸಿನಿಮಾ ಯಾಕೆ ಮಾಡಬಾರ್ದು? ನಮ್ಮಲ್ಲೇ ಕ್ಯಾಪ್ಟನ್ ಗೋಪಿನಾಥ್ ಇದ್ದರು, ಅವ್ರ ಸಿನಿಮಾ ಯಾರು ಮಾಡಿದ್ರು? ತಮಿಳವ್ರು ಮಾಡಿದ್ರು. ಆಮೇಲೆ ಶಾಕುಂತಲ್ ದೇವಿ ಇದ್ದರು, ಅವ್ರ ಕಥೆ ಯಾರು ಮಾಡಿದ್ರು? ಹಿಂದಿಯವ್ರು ಮಾಡಿದ್ರು. ಈ ಥರ ನಮ್ಮಲ್ಲಿರೋ ಸಾಧಕರು ಒಳ್ಳೊಳ್ಳೆ ಕಥೆಗಳನ್ನ ಬೇರೆಯವ್ರು ಮಾಡ್ತಾಯಿದ್ರೆ ನಮಗೇನು ಸಿಗುತ್ತೆ? ಗೆಣಸು ಕೆರೆಯೋಕ್ಕೆ ಏನೂ ಸಿಗಲ್ಲ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ. ನಮ್ಮಲ್ಲಿ ತುಂಬ ಸಾಧಕರಿದ್ದಾರೆ, ತುಂಬ ನಮ್ಮ ನಾಳಿದೆ ಅಂತಂತ ರಾಜರು ಮಹಾರಾಜರಿದ್ದಾರೆ. ಅವ್ರ ಕಥೆಗಳು ಎಷ್ಟು ರೋಚಕವಾಗಿದೆ. ಪುಲಕೇಶಿ ಆಗ್ಬೋದು, ಕೃಷ್ಣದೇವರಾಯ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಶಿವಕುಮಾರ ಸ್ವಾಮಿ ಆಗಿರ್ಬೋದು, ಈ ಥರ ಸಾವಿರಾರು ಜನಗಳ ಕಥೆಗಳಿದೆ. ಈ ಥರ ಕಥೆಗಳನ್ನ ನಾವು ಮಾಡಲಿಲ್ಲ ಅಂತಂದರೆ ಬೇರೆಯವ್ರು ಯಾರೋ ತೊಗೊಂಡು ಮಾಡ್ತಾರೆ. ಈಗ ಆಗ್ತಿರೋದು ಅದೇನೆ. ರಿಷಬ್ ಶೆಟ್ಟಿದು ಹೊಸ ಫಿಲಮು ಅನೌನ್ಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕೃಷ್ಣದೇವರಾಯನ ಪಾತ್ರ ರಿಷಬ್ ಶೆಟ್ಟಿ ಮಾಡ್ತಾರೆ. ಅದು ಕನ್ನಡದ ಸಿನಿಮಾ ಆಗಿರಲ್ಲ, ಅದು ಕನ್ನಡದ ಒಬ್ಬ ನಟ ಇರೋ ಸಿನಿಮಾ ಆಗಿರುತ್ತೆ ಅಷ್ಟೇ. ಈ ಥರ ಆಗ್ತಾಯಿದ್ರೆ ಕನ್ನಡ ಸಿನಿಮಾಗಳು ಬರೋದಿರಲಿ, ಕನ್ನಡದ ಪ್ರತಿಯೊಬ್ಬ ನಾಯಕ ಮತ್ತು ಕನ್ನಡದ ಪ್ರತಿಯೊಬ್ಬ ಸಾಧಕನ ಕತೆ ಕೂಡ ಬೇರೆ ಭಾಷೆಯಲ್ಲೇ ನಾವು ನೋಡಬೇಕಾಗತ್ತೆ. ಅದರಿಂದ ನಿಮ್ಗೆ ಯಾರಾದರೂ ಒಳ್ಳೆ ಡೈರೆಕ್ಟ್ರು ಗೊತ್ತಿದ್ದರೆ ಅವ್ರಿಗೆ ದಯವಿಟ್ಟು ಇದನ್ನು ಕಳಿಸಿ, ಅವ್ರಿಗೆ ಹೇಳಿ ನೀವು ನೆಕ್ಸ್ಟು ಸಿನಿಮಾ ತೆಗಿಯುವಾಗ ಸ್ಟೋರಿ ಇಲ್ಲ ಅಂತಂದರೆ ಈ ಥರ ಸಾಧಕರ ಕಥೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ ಅಂತ. ಇದು ಒಬ್ಬ ಕನ್ನಡಿಗನಾಗಿ ನಾವು ಮಾಡೋದು ಸಣ್ಣ ಕರ್ತವ್ಯ ಅಷ್ಟೇ.